ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರ್ ಮೂವಿ ಮಾತ್ರ ಸೂಪರ್ ಆಗೈತೆ. ನಮ್ಮ ಬಾಸು ಡಿ ಬಾಸ್ ಈ ಮೂವಿಯಲ್ಲಿ ಏನು ಆಕ್ಟ್ ಮಾಡಿದಾರೋ ಅವರು ಹೊರಗಡೆ ಬಂದ ಮೇಲೆ ಇದೇ ಥರ ಕರ್ನಾಟಕ ಜನತೆಗೆ ನಡ್ಕೊಬೇಕು, ಇದೇ ಥರ CM ಆಗಿ ಅವರು ಮುಂದುವರಿಬೇಕು. ನಮ್ಮ ಇಷ್ಟ. ಜೈ ಡಿ ಬಾಸ್. ಸರ್ ನಮ್ಮ ಬಾಸ್ ನಮ್ಮ ಮುಂದಿನ ಫ್ಯೂಚರ್ನ ತೋರಿಸಿದ್ದಾರೆ ಮಿಲನ ಪ್ರಕಾಶು. ತುಂಬ ಥ್ಯಾಂಕ್ಸ್ ಹೇಳ್ರಿ. CM ಆದರೂ ಆಗ್ಬೋದು, ಕಾಯ್ತಾ ಇರ್ತೀವಿ. ಜೈ ಡಿ ಬಾಸ್. ನಾವು ಹೃದಯಪೂರ್ವಕ ಒಪ್ಕೊಂತೀವಿ ಸರ್. ನಮ್ಮ ಜೈ ಡಿ ಬಾಸ್ ಯಾವತ್ತಿಗೂ ನಮ್ಮ ಪ್ರಾಣ ಬೇಕಾದ್ರೂ ಕೊಡ್ತೀವಿ ಸರ್. ಮುಂದಿನ CM ಅವರೇ ಆಗಬೇಕು. ಈ ಮೂವಿಲಿ ಏನು ಮಾಡಿದಾರೋ ನಮ್ಮ ಕರ್ನಾಟಕದಲ್ಲೇ ಮತ್ತೆ ಅವರೇ CM ಆಗಬೇಕು. ಇದು ಜನಗಳಿಗೆ ಇವತ್ತು ಎಷ್ಟು ರಾಜಕೀಯದಲ್ಲಿ ಕುತಂತ್ರ ಮಾಡಿ ಒಳಗಡೆ ಹಾಕಿದ್ದಾರೆ, ಅವ್ರು ಬಂದು ರಾಜಕೀಯದಲ್ಲಿ ನಿಂತು ತೋರಿಸ್ಬೇಕು ಜನಗಳಿಗೆ ಏನು ಅನ್ನೋದು. ಅದು ನಮ್ಮ ಆಸೆ ಸರ್. ಜೈ ಡಿ ಬಾಸ್. ನಮಗೆ ಇಷ್ಟ ಆಯ್ತು ಸರ್. ಕಾಟೇರ ಸರ್, ಕಾಟೇರ ವರ್ಡ್ಸ್ಗಳು ಇದು ಪರವಾಗಿಲ್ಲ ಸರ್. ಕಾಟೇರಾಗಿನ ಏನಿಲ್ಲ, ಚೆನ್ನಾಗಿದೆ ಫಿಲಮು. ನನಗೆ ತುಂಬ ಇಷ್ಟ ಆಯಿತು. ಈ ಥರ ಫಿಲಮು ನಾನು ಯಾವತ್ತೂ ಎಲ್ಲೂ ನೋಡಿರಲಿಲ್ಲ. ತುಂಬ ಇಷ್ಟ ಆಯಿತು. ಈ ಒಂದು ಯಾವ ಥರ ಅಂತಂದರೆ, ಒಂದು ಮೊಳಕೆ ಚಿಗುರ್ಬೇಕಾದ್ರೆ ತುಳಿಯೋರು ತುಂಬ ಜನ ಇರ್ತಾರೆ. ಮತ್ತೆ ಹುಟ್ಟಿ ಬೆಳಿತೀವಿ ಅಂತಂದರೆ ಅದು ತುಂಬ ಇಷ್ಟ. ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ತುಂಬ ಇಷ್ಟ. ಹೌದು, ನಮ್ಮ ಡಿ ಬಾಸ್ ಬಗ್ಗೆ ಜಾಸ್ತಿ ಮಾತೇನಿಲ್ಲ, ಇರೋದು ಎರಡೇ ಲೈನು. ಬೇರೆ ಯಾವ ಬಾಸ್ನು ಕೆಣ್ಕೋಕೆ ನಮ್ಗೆ ಅಭ್ಯಾಸ ಇಲ್ಲ. ನಮ್ಮ ಡಿ ಬಾಸ್ ಕೆಣ್ಕೋದ್ರೆ ಯಾವ ಡಿ ಬಾಸ್ ಫ್ಯಾನ್ಸ್ನ ಯಾರನ್ನೂ ಬಿಡೋ ಮಾತೇ ಇಲ್ಲ. ನಾವು ಡಿ ಬಾಸ್ ಫ್ಯಾನ್ಸು ಇಷ್ಟ ಹೇಳೋಕೆ ಇಷ್ಟಪಡ್ತೀನಿ. ಹಾಂ, ಒಪ್ಕೋತೀವಿ. ನೀವು ನೋಡಿದ್ರಾ ಸಿನಿಮಾ? ಚೆನ್ನಾಗಿದೆಯಾ? ಇಲ್ಲ ಅಷ್ಟೇ, ಚೆನ್ನಾಗಿದೆ ಫಿಲಮು. ಚೆನ್ನಾಗಿ ಆ್ಯಕ್ಟಿಂಗ್ ಎಲ್ಲ ಸಖತ್ತಾಗಿದೆ. ಎಲ್ಲರೂ ಬಂದು ನೋಡಬೇಕು. ಕನ್ನಡ ಸಿನಿಮಾ ಎಲ್ಲ ಬೆಳೆಸ್ಬೇಕು. ಇಂಥ ಒಬ್ಬ ಸ್ಟಾರು ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ. ಅಷ್ಟೇ. ಜೈ ಡಿ ಬಾಸ್. ಏನು ಇದು ಮಾಡಿಲ್ಲ, ದಯವಿಟ್ಟು ಏನು ಇದು ಮಾಡಿದ್ರು ನಮ್ಮ ಭಾಷೆ ಯಾವಾಗಿದ್ರು ಪಕ್ಕ ಬಂದೇ ಬರ್ತಾರೆ. ನಮ್ಮ ಭಾಷೆ ಯಾವಾಗಿದ್ರು ಕಿಂಗೆ, ಚಾಲೆಂಜಿಂಗ್ ಸ್ಟಾರು, ಪಕ್ಕ ಕಿಂಗು, ನಮ್ಮ ಕರ್ನಾಟಕ ಕಿಂಗು. ಜೈ ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ಡಿ ಬಾಸ್. ಇಡೀ ಕರ್ನಾಟಕ ಜನತೆಗೆ ಡೆವಿಲ್ ಸಿನಿಮಾ ಒಂದು ಜಾತ್ರೆ ಥರ, ಒಂದು ಹಬ್ಬ ಥರ ಭಾಳ ಸಂತೋಷ ಆಗ್ತೈತೆ. ಈ ಹಬ್ಬದ ವಾತಾವರಣ ಥರ ಕಾಣ್ತೈತೆ. ನಾನು ಒಂದು ಡೆವಿಲ್ದು ಒಂದು ಡೈಲಾಗ್ ಕೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು, ಪೋಟ ತೆಗೆಯಲ್ಲ ಅದಕ್ಕೆ ಬಲು ಕೋಪ ಬರುವುದು, ಪೋಟ ತೆಗೆದ ಕೈಯ ಪಾಪು ಮುರಿದು ಬಿಡುವುದು, ಸರ್ಸು ಪಾಪು ಹೆಸರು ಕೇಳಲ್ವಾ? ಟೆವಾರ್. ನಮ್ಮ ತಂದೆ ಹೇಳ್ತಾ ಇದ್ರು, ದುಡಿಮೆನ ತಲೆ ಎತ್ಕೊಂಡು ಮಾಡು, ಸಾಯನ ತಲೆ ತೆಗೆಸ್ಕೊಂಡು ಮಾಡು ಅಂತ. ತಾಯಿ ಉಸಿರು ಕೊಡ್ತಾಳೆ, ಮಾಡೋಕ್ಕೆ ನೀವೊಬ್ಬರೇ ಸಾಕು. ಒಳ್ಳೇದಾಗ್ಲಿ ಆಳಿಗೊಂದು ಕಲ್ಲು ಎಸ್ತೋರ್ಗೆ, ಕಷ್ಟ ಅನ್ನೋದು ವಸ್ತೇನಲ್ಲ ನಮ್ಮ ಡಿ ಬಾಸ್ಗೆ. ರಂ ರಂ ರತತತ ರಂ ರಂ ರತತತ. ಒಳ್ಳೇದಾಗ್ಲಿ ಆಳಿಗೊಂದು ಕಲ್ಲು ಎಸ್ತೋರ್ಗೆ, ಕಷ್ಟ ಅನ್ನೋದು ವಸ್ತೇನಲ್ಲ ನಮ್ಮ ಡಿ ಬಾಸ್ಗೆ. ಬಾಸು ಕೆಮ್ಮದಷ್ಟು ಬೆಲೆ ಜಾಸ್ತಿ ಸುಳ್ಳಲ್ಲ, ಆವು ಮುಂಗ್ಸಿಯ ಕತೆ ನಿಮಗೆ ಗೊತ್ತಲ್ವಾ? ನೋಡಿದ್ರೂ ಸುಳ್ಳಾಗಬಹುದು ನಾಳೆ, ಕೇಳಿದ್ರೂ ಸುಳ್ಳಾಗಬಹುದು ನಾಳೆ. ಬಾಸು ಹೆಸರಿಲ್ದೆ ಬೇಯೋದಿಲ್ಲ ಬೇಳೆ, ಡಿ ಬಾಸ್ ಹೆಸರಿಲ್ದೆ ಬೇಯೋದಿಲ್ಲ ಬೇಳೆ. ಒಳ್ಳೇದಾಗ್ಲಿ ಆಳಿಗೊಂದು ಕಲ್ಲು ಎಸ್ತೋರ್ಗೆ, ಕಷ್ಟ ಅನ್ನೋದು ವಸ್ತೇನಲ್ಲ ನಮ್ಮ ಡಿ ಬಾಸ್ಗೆ. ರಾತ್ರಿಯಾದ ಮೇಲೆ ಹಗಲು ಬಂದೇ ಬರ್ತದೆ ಅಂತ ವಿಷ್ಣು ದಾದ ಹೇಳಿಲ್ವಾ?
ಆಡ್ಕೊಳ್ಳೋರ ಬಾಯಿ ಮುಚ್ಚೋಕ್ಕಾಗೋದಿಲ್ಲ ಅಂತ ಅಣ್ಣ ರಾಜಣ್ಣ ಹೇಳಿಲ್ವಾ? ನೋಡಿ ಸ್ವಾಮಿ ಕಷ್ಟ ಆದರೂ ಇರೋದು ಹೀಗೆ. ಡಿ ಬಾಸು ಹೆಸರು ಹೇಳ್ದೆ ಹೋದ್ರೆ ತುಂಬಲ್ಲ ಜೋಳ್ಗೆ. ರಬಲ್ ಸ್ಟಾರು ಅಪ್ಪಾಜಿ ಇರಬೇಕಾಗಿತ್ತು. ಆಡ್ಕೊಳ್ಳೋರ ಬಾಯಿಗೆ ಪಕ್ಕ ಬೀಗ ಬೀಳ್ತಿತ್ತು. ಡ್ಯಾನ್ಸು ಮಾಡೋದಿಲ್ಲ ಕಡಪೆ ಕಮಕಾರಿ, ಡ್ಯಾನ್ಸು ಮಾಡೋದಿಲ್ಲ ಕಡಪೆ ಕಮಕಾರಿ. ಬಾಸು ಕನ್ನಡ ಇಂಡಸ್ಟ್ರಿಗೆ ರಾಯಭಾರಿ. ಡಿ ಬಾಸ್ ಕನ್ನಡ ಇಂಡಸ್ಟ್ರಿಗೆ ರಾಯಭಾರಿ. ಒಳ್ಳೇದಾಗಲಿ. ಡೆವಿಲ್ ಸಿನಿಮಾ 100 ದಿವಸ ಓಡಲಿ ಅಂತ ತಾಯಿ ಚಾಮುಂಡೇಶ್ವರಿಯಲ್ಲಿ ನಾನು ಕೇಳ್ಕೊತೀನಿ. ಏನೋ ನಮ್ಮ ಬಾಸ್ ಮೇಲಿರೋ ಪ್ರೀತಿ ಮುಂಚೆನೇ ಮಾಡ್ಕೊಂಬಂದಿದೆ. ನಮ್ಮ ಬಾಸ್ ಮೇಲಿರೋ ಪ್ರೀತಿ, ಆ ವಿಶ್ವಾಸ, ಆ ಗೌರವ ಇವತ್ತು ಇಡೀ ಕರ್ನಾಟಕ ಜನತೆಗೆ ಒಂದು ಹಬ್ಬ ಆಗ್ಬಿಟ್ಟಿದೆ. ತುಂಬ ಥ್ಯಾಂಕ್ಸ್ ಸರ್. ಓಕೆ. ರಾಜಕೀಯ ನಿಂತ್ರೆ ನಮ್ಮ ಬಾಲ ಸಿಎಂ ನೆಕ್ಸ್ಟ್ ಲೆವೆಲ್ ಮೂವಿ ಸರ್. ಈ ತರ ಮೂವಿ ನಮ್ಮ ಲೈಫಲ್ಲೂ ತೆಗಿಲ್ಲ. ಯಾವ ಹೀರೋ ಬರೋ ಈ ತರ ಮೂವಿ ತೆಗಿಲ್ಲ. ಈ ತರ ಫಿಲಮ್ ತೆಗಿಯಕ್ಕೆ ಒಬ್ಬರೇ ಒಬ್ಬರು ಫಿಲಮ್ ತೆಗಿಲ್ಲ. ನಮ್ಮ ಡಿ ಬಾಸ್ ನಕ್ಕನ್ ನೆಕ್ಸ್ಟ್ ಲೆವೆಲ್ ಯಾವ ಮೂವಿ ತೆಗಿಯಕ್ಕೆ ಅವ್ರ ಕೈಲಿ ಆಗೋದಿಲ್ಲ. ನಮ್ಮ ಜೈ ಡಿ ಬಾಸ್. ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಚ್ಚಿನಾಗೆ ಗೊತ್ತೈತಿ. ಇದು ಕೆಚ್ಚದೆ ಕಲಿಗಳ ಬೀಡೈತಿ, ಹಂಚಿಕೆ ಮುದಿರ ನಾಡೈತಿ. ಡಿ ಬಾಸ್ ಅಭಿಮಾನಿಗಳ ಬೀಡೈತಿ. ಇಂಥ ಅಭಿಮಾನಿಗಳ ನೀರು ಧಮಕಿ ಹಾಕ್ತಿ. ಡಿ ಬಾಸ್ ಬಿಡುಗಡೆ ಆಗ್ತಾರಂತ ಸುದ್ದಿ ಕೇಳಕ ಕನ್ನಡಿಗರು ಡಿ ಬಾಸ್ ಸೆಲೆಬ್ರಿಟಿಗಳು ಕಾದು ಕುಂತಾರ. ಅಪ್ಪಣೆ ಕೊಡಿ ಡಿ ಬಾಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಡಿ ಬಾಸ್ ನಿಮ್ಮ ಶತ್ರುಗಳ ಮುಚ್ಚು ಬಾಯ್. ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡುವಷ್ಟು ಸತ್ಯ ನಿನಗೆ. ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರ ಇರೋದು ನಮಗೆ, ನಿಮಗಲ್ಲ. ಏಕ್ರೆ ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಜ್ಜಿನಾಗಿ ಗೊತ್ತೈತಿ. ಇದು ಕೆಚ್ಚದೆ ಕಲಿಗಳ ಬೀಡೈತಿ, ಅಂಜಿಕೆ ಮುದಿರಿದ ನಾಡೈತಿ. ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ. ಇಂಥ ನಾಡಗ ನೀನು ಜೀವಭಾವ ತೋರಿಸ್ತಿ. ಫಿರಂಗಿಯವರ ರಕ್ತ ಭೂಮಿ ಬಿದ್ದು ಸೋತ್ಯವನ್ನ ಸೊಲ್ಲು ಕೇಳಕ ಕನ್ನಡಿಗರು ಅಂದ್ರೆ ಡಿ ಬಾಸ್ ಅಭಿಮಾನಿಗಳು ಕಾದು ಕುಂತಾರ. ಅಪ್ಪಣೆ ಕೊಡಿ ತಾಯಿ. ಕಾಲಕೆರೆ ಜಗಳಕ್ಕೆ ನಿಂತಿರೋ ಈ ಕೆಂಪು ಕೊಯ್ತನ ಅಡ್ಡ ಕಡ್ದಾಕ್ತೀನಿ. ಜೈ ಡಿ ಬಾಸ್. ನಮ್ಮ ಬಾಸು ಜೈಲಲ್ಲೇ ಇರ್ಬೋದು. ಆಚೆ ಕಡೆ ಯಾವ ರೀತಿ ನೋಡ್ಕೊತ ನಮಗೆ ಗೊತ್ತು. ಜೈಲಲ್ಲೇ ಇರಲಿ ನಮ್ಮ ಬಾಸು. ಆಚೆ ಕಡೆ ಯಾವ ರೀತಿ ನೋಡ್ಕೊತ ಯಾವ ರೀತಿ ಇಲ್ಲ ಅಂತ ಇಡೀ ಕರ್ನಾಟಕನೇ ನೋಡ್ತಾ ಇದೆ. ಇವತ್ತಿನ ದಿವಸ ಇಡೀ ಕರ್ನಾಟಕ ನೋಡ್ತಾ ಇದೆ. ಅಷ್ಟೇ ಸಾಕು. ನಮ್ಮ ಬಾಸ್ ಆದಷ್ಟು ಬೇಗ ಆಚೆ ಬರಬೇಕು. ಡಿ ಬಾಸ್ಗೆ ಜೈ ಡಿ ಬಾಸ್. ಎಷ್ಟೋ ಥಿಯೇಟರ್ಗಳು ಹೇಳ್ತಿದ್ರು ನಮ್ಮ ಬಾಸ್ಗೆ ಇದನ್ನ ಥಿಯೇಟರ್ಗೆ ಇದನ್ನ ಫಿಲಮ್ ಕೊಡ್ಲಂತೆ. ಅವ್ರಿಗೆ ಬೆಲೆ ಕಟ್ಟಿದ್ರು. ಬೆಲೆ ಕಟ್ಟಲಾಗೋದು ನಮ್ಮ ಬಾಸ್. ಅವ್ರ ಬಾಸ್ ಒಳಗೆ ಕುಂತ್ರೆ ನಾವು ಆವಾಜು ಇದು ಮಾಡಿಸ್ತೀವಿ. ಬಾಕ್ಸ್ ಆಫೀಸ್ ಸುಲ್ತಾನ ಮಾಡ್ತೀವಿ. ಬಾಸ್ ಅಂದ್ರೆ ಹಂಗೆ ಮಾತಿಗೆಲ್ಲ ಹೃದಯದಲ್ಲಿ ಅಚ್ಚ ಇದೆ. ಅಂತ ಬಾಸ್ ನಮ್ಮ ಆವಾಸ ಯಾವತ್ತೂ ಕೈ ಬಿಡಲ್ಲ. ಜೀವ ಇರೋ ತನಕ ಕೈ ಬಿಡುದಿಲ್ಲ. ಬಾಸ್ ಅಂದ್ರೆ ಬರೀ ಮಾತಲ್ಲ ಅಷ್ಟೇ ಅಲ್ಲ. ಯಾರು ಹೇಳ್ತಾರೆ ಹಂಗೆ ಹಿಂಗೆ ಅಂತ ಉಪಯೋಗಗಳಿಗೆ ನಂಬುವಂತ ಬಾಸ್ ಅಲ್ಲ ನಾವು. ಬರೀ ಅವ್ರ ಗುಣ ನೋಡಿ ಮೆಚ್ಚಿಸುವಂತ ಬಾಸ್ ನಾವು. ಪ್ರಥಮ ಹೇಳ್ತಿದ್ದ ನಾವು ಸಿನಿಮಾ ಮಾಡಿದ್ರೆ 150 ಜನ ಊಟ ಮಾಡ್ತೀವಿ ಅಂತ. ಅವ್ನು ಹೇಗಿದ್ದಾಗ 10 ಜನ ಬರಲಿ. ನಮ್ಮ ಒಂದು ಫಸ್ಟ್ ಕಲೆಕ್ಷನ್ ಅವ್ನ ಎಂಟೈರ್ ಮೂವಿ ಬಡ್ಜೆಟ್ ಸಮ. ಜೈ ಡಿ ಬಾಸ್. ಸರ್ ನಾನು ಪ್ರಥಮ ಅವರ ಮೂವಿ ನೋಡಕ್ಕೆ ಇಷ್ಟಪಡಲ್ಲ. 200 ರೂಪಾಯಿ ಕೊಟ್ಟು ವೇಸ್ಟ್ ಮಾಡಕ್ಕೆ ಇಷ್ಟಪಡಲ್ಲ. ನಾನು ನಮ್ಮ ಬಾಸ್ ಡಿ ಬಾಸ್ ಮೂವಿ ನೋಡಕ್ಕೆ ಚಿತ್ರದುರ್ಗದಿಂದ ಬಂದಿದ್ದೀನಿ. 600 ರೂಪಾಯಿ ಖರ್ಚು ಮಾಡಕ್ಕೆ ಚಿತ್ರದುರ್ಗದಿಂದ ಬಂದಿದ್ದೀನಿ. ಪ್ರಥಮ ಫಿಲಮ್ 200 ರೂಪಾಯಿ ಕೊಟ್ಟು ನೋಡಕ್ಕೆ ನಾನು ಬೆಳಗಾಮಿಂದ ಬಂದಿದ್ದೀನಿ. ಆದರೆ ಬೆಳಗಾಮಿಂದ ಬಂದು ಇಲ್ಲಿ ಮೂವಿ ನೋಡ್ತೀನಿ ಅಂದ್ರೆ ಇಲ್ಲೇ ಜಾಬು ಮಾಡ್ತಿದ್ದೀನಿ. ಅದೇ ಅಷ್ಟೇ ಅಂತಲ್ಲ, ನಂಗೆ ಬಾಕ್ಸ್ ದರ್ಶನ್ ಫಿಲಮ್ ಅಂದ್ರೆ ನಂಗೆ ಇಂಡಸ್ಟ್ರಿಯಲ್ಲಿ ಅವ್ರು ಬಿಟ್ಟರೆ ಫಿಲಮ್ ಯಾರ್ದು ನೋಡಲ್ಲ. ಅದೇ ರೊಕ್ಕ ಕೊಟ್ಟು ನಾನು ನೋಡ್ಬೇಕಂತಂದ್ರೆ ಅದು ಪಿಕ್ಚರ್ ಒಳ್ಳೆ ಅಷ್ಟು ಒಳ್ಳೆ ಕ್ವಾಲಿಟಿ ಇರಬೇಕು. ನಮ್ಮ ಬಾಸ್ ಪಿಕ್ಚರ್ ಅಂದ್ರೆ ನಾವು ಫಸ್ಟ್ ಶೋ ಬಂದು ನೋಡುತ್ತೀವಿ. ಇದು ನಾವು 2ನೇ ಶೋ ಬಂದು ನೋಡೋದು. ಜೈಲಲ್ಲಿ ಇರ್ಬೋದು, ಇವತ್ತಲ್ಲ ನಾಳೆ ಆಚೆ ಬಂದೇ ಬರ್ತಾರೆ. ಹಬ್ಬ ಮಾಡೇ ಮಾಡ್ತೀವಿ. ಇನ್ನು ಇದು ನಮ್ಮ ಬಾಸ್ ಈ ಮೂವಿಲಿ ಏನಂತ ತೋರ್ಸವ್ರ ಅಂದ್ರೆ ವಿಧಾನಸೌಧದಲ್ಲಿ ಕುತ್ಕೊಂಡು ರಾಜಕಾರಣ ಆಡ್ತಾರಲ್ಲ, ಅದು ಇಲ್ಲಿ ಸ್ಕ್ರೀನಲ್ಲಿ ತೋರ್ಸವ್ರೆ. ಅಲ್ಲಿ ಕುತ್ಕೊಂಡು ಆಳ್ಬೋದಷ್ಟೇ. ನಮ್ಮ ಬಾಸ್ ನಿಜ ಜೀವನ ಇಲ್ಲಿ ಸ್ಕ್ರೀನ್ ಮುಂದೆ ತೋರ್ಸವ್ರೆ ಸರ್. ಉಸಿರಿರೋವರೆಗೂ ಇರ್ತೀವಿ ನಿಮ್ಮಿಂದೆಗೆ. ಜೈ ಡಿ ಬಾಸ್. ನಿಂತರ ನ್ಯಾಯಕ್ಕಾಗಿ
ಇರ್ತೀವಿ ನಿಮ್ಮಿಂದೆ ನಾವು. ಬಾಸು ಯಾವತ್ತಿದ್ರು ರಾಜ್ಕುಮಾರ್ ಅಭಿಮಾನಿಗಳು ನಮ್ಮ ದೇವ್ರು ಅಂದ್ರು, ಹಂಗೆ ನಮ್ಮ ಬಾಸು ಸೆಲೆಬ್ರಿಟಿಗಳು ನಮ್ಮ ದೇವ್ರು ಅಂತ ಹೇಳಿದ್ದಾರೆ. ಅದಕ್ಕಿಂತ ಮೆಚ್ಚುಗೆ ಇನ್ನೇನು ಬೇಕು ನಮಗೆ? ಯಾವ ಹೀರೋನ ಹಾಕೊಂಡಿಲ್ಲ, ಅತ್ತೆ ಹೀರೋ ನಮ್ಮ ಸೆಲೆಬ್ರಿಟಿ ಅಂತ ಹಾಕೊಂಡಾರ ನಮ್ಮ ಬಾಸು. ಅದೇ ಮೆಚ್ಚುಗೆ ಬೇಕು. ನನ್ಗೊಂದೇ ಜೀವ ಇರೋದು. ಈ ಕ್ಷಣ ನಮ್ ದರ್ಶನ್ಗಾಗಿ ಇಲ್ಲೇ ಜೀವ ಬಿಡಕ್ಕೂ ಸಿದ್ಧ, ಏನ್ ಮಾಡಕ್ಕೂ ಸಿದ್ಧ. ನಮ್ ದರ್ಶನ್ ಈಚೆ ಕರ್ಸಿ ನಾನು ಜೈಲ್ ಒಳಗಡೆ ಹೋಗ್ತೀನಿ, ಸಾಯೋ ತನಕ ಒಳಗಡೆ ಇರ್ತೀನಿ. ನಮ್ ಬಾಸ್ ಒಬ್ಬರನ್ನ ಈಚೆ ಬಿಡಿ, ನಾನು ದರ್ಶನ್ ಪರವಾಗಿ. ಅವ್ರು ಇನ್ನೊಂದು ಕೇಸು ಆರೋಪ ಅಂತಿದ್ದಾರೆ. ಅವ್ರು ಒಳ್ಳೆ ಮಾಡೋ ಕೆಲ್ಸಗಳೆಲ್ಲ ಎಲ್ಲೋ ಹೋದ್ವು. ಅವ್ರೆ ಅಪರಾಧಿ ಅಂತ ಎಣ್ಣೆ ಯಾರು ಹೇಳಿಲ್ಲ, ಬರೀ ನಿರಪರಾಧಿ ಅಂತ ಹೇಳಿದ್ದಾರೆ ಅಷ್ಟೇ. ಅವರು ಬೇರೆ ಒಳ್ಳೆ ಕೆಲಸಗಳೆಲ್ಲ ಮುಚ್ಚಿಟ್ಟಿದ್ದಾರೆ. ಜನ ಇದ್ದಾರೆ ಶತ್ರುಗಳು. ಅಲ್ಲ, ಬರೀ ಒಂದೇ ಕೆಟ್ಟ ಕೆಲಸ ತೋರಿಸ್ತಿದ್ದೀರಾ. ಅವ್ರು ಒಳ್ಳೆ ಕೆಲಸ ತೋರಿಸಿ ಎಷ್ಟು ಅನಾಥಾಶ್ರಮಗಳ ಊಟ ಹೋಗ್ತಿದೆ. ತಿಂಗಳಿಗೆ 3 ಕ್ವಿಂಟಲ್ ಏನೋ ಅನಾಥಾಶ್ರಮ ಹೋಗ್ತಿದೆ. ಸೈನಿಕನ ನಮ್ ದೇಹಲಿ ಎಷ್ಟು ಕಾಮುಕನ ಮಗ ಸತ್ತಿರೋದು. ಎಷ್ಟೋ ಸೈನಿಕರು ಸತ್ತರೆ ಅವ್ರಿಗೆ ಯಾರು ಏನೋ ಮಾಡ್ಲಿಲ್ಲ. ಈಗ ಏನೋ ಕಾಮುಕನ ಮಗ ಸತ್ತಾನೆ ಅವಾಗೆಲ್ಲ ಪ್ರಚಾರ ಮಾಡ್ತೀರಾ ಅಷ್ಟೇ. ನಮ್ಮ ಯೋಧರು ಸಾಯ್ತಿದ್ದಾರೆ, ಅವ್ರಿಗೆ ಯಾರು ಏನೋ ಮಾಡಿದ್ರ? ಯಾರು ಇಲ್ಲ. ಎಷ್ಟೋ ಪೊಲೀಸರ ಅಧಿಕಾರಿಗಳು ಅವ್ರಿಗೇನೋ ಜೀವಾಪಾಯ ಅದು ಇದು ಮಾಡ್ತಾ ಇದೆ, ಅದಕ್ಕೆ ಯಾರು ಸೈನಿಕರು ಇದು ಮಾಡ್ತಿಲ್ಲ. ಅಲ್ಲ, ಯಾಕಂದ್ರೆ ನಮ್ಮ ಬಾಸಿಗೆ ಒಳಗೆ ಹಾಕಿದ್ದಾರೆ ಅಷ್ಟೇ. ಅಲ್ಲ, ನಮ್ಗೆ ದೂಖನೂ ಇದೆ, ಅಷ್ಟು ಇದು ಇದೆ. ಯಾಕಂದ್ರೆ ಅಲ್ಲ, ಅವ್ರು ಏನು ಕೊಲೆ ಅವ್ರು ಒಬ್ಬರೇ ಮಾಡಿದಾರ? ಅದು ಕೊಲೆ ಮಾಡಿದಾರ ನೀವು ಹೇಳ್ತಿದಾರ, ಪ್ರೂವ್ ಆಗಿಲ್ಲ. ಈ ಜಗತ್ತಲ್ಲಿ ಯಾರು ಕೊಲೆನ ಮಾಡಿಲ್ಲ. ಕೊಲೆ ಎಷ್ಟು ಮಂದಿ ಮಾಡಿದ್ದಾರೆ? ಪ್ರಕಾರ SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.